ಶವಾಸನವೇ ಯುವ ಶಕ್ತಿಯ ಜಾಗೃತೀಕರಣ, ಹಿರಿಯರ ನೆಮ್ಮದಿ ಪೂರಣ. ಅದೇ ಯೋಗ ನಿದ್ರಾಸನ ಅನ್ನೋದು. ಅದಕ್ಕೆ ಯೋಗ ನಿದ್ರಾಸನ ಅಂತ ಕರೀತೇವೆ. ಶರೀರ ಮತ್ತು ಮನಸ್ಸಿನ ಶುದ್ಧೀಕರಣ ಕ್ರಿಯೆ. ಯೋಗ, ನಿದ್ರೆ, ಶರೀರ, ಮನಸ್ಸು ಶುದ್ಧೀಕರಣ, ಈ ದ್ವಿಧ ಭಾವದ ಮಲ್ಟಿಪಲ್ ಭಾವಗಳ ಪದಗಳ ಸಂತುಲತೆಯಲ್ಲಿ ಈ ಒಂದಕ್ಕೊಂದು ಸಂಬಂಧವಿದೆಯಾ? ಹೌದು ಕನ್ನಡದ ಶ್ರೇಷ್ಠರೇ, ನಾನು ಲಕ್ಷ್ಮೀನಾರಾಯಣ್ ಬಿ ವಿ ಕೌಶಿಕ್, ಸಪ್ತಬಿಂದು ಯೋಗ ಮಂದಿರ, ಶಿವಮೊಗ್ಗ. ಸಂಬಂಧವಿದೆ, ಒಂದಕ್ಕೊಂದು ಪದಗಳಿಗೂ ಅವಿನಾಭಾವ ಸಂಬಂಧವಿದೆ. ಒಂದಕ್ಕೊಂದು ಪದಗಳಿಗೂ ಆರೋಗ್ಯ ಸುಧಾರಣಾ ಕ್ರಿಯೆಯ ಸಂಬಂಧವಿದೆ. ಯಾಕಂದರೆ ಈ ಕ್ರಿಯೆ ನಿಮ್ಮ ಶರೀರವನ್ನು, ನಿಮ್ಮ ಮನಸ್ಸನ್ನು ಶುದ್ಧೀಕರಿಸಿ ಅನವರತ ಆರೋಗ್ಯವನ್ನು ಕೂಡ ಇದು ದಯಪಾಲಿಸುತ್ತೆ. ಈ ಶವಾಸನವನ್ನು ಯೋಗ ನಿದ್ರಾಸನ ಅಂತಾರೆ. ಈ ಯೋಗ ನಿದ್ರಾಸನವನ್ನು ನಾವು ಶಕ್ತಿ ಸಂಚಯನ ಆಸನ ಅಂತೇವೆ. ಇವುಗಳನ್ನು ಅರ್ಥವಾಗುವಂತೆ ಹೇಳಬೇಕಂದರೆ ಇನ್ನೂ ವಿವರವಾಗಿ ಹೇಳ್ತಾ ಹೋಗ್ತೇನೆ. ದಯವಿಟ್ಟು ಸಂಪೂರ್ಣವಾಗಿ ಕೇಳಿಸಿಕೊಳ್ಳಿ. ಮತ್ತು ಈ ಯೋಗ ನಿದ್ರಾಸನವನ್ನು ನೀವು ಮಾಡಿಕೊಳ್ಳಿ. ನೆಮ್ಮದಿ ಎಂಬ ಪದದ ಅಮೃತತ್ವವನ್ನು ಏನೆಂದು ಅರಿತುಕೊಳ್ಳಿ. ನೆಮ್ಮದಿಯ ಪದದ ಸ್ವೀಟ್ನೆಸ್ ಅನ್ನು ನೀವು ಕೂಡ ಅನುಭವಿಸಿ, ನೆಮ್ಮದಿಯ ಉತ್ತುಂಗತೆಯನ್ನು ನೀವು ಅನುಭವಿಸಿಕೊಳ್ಳಿ. ಈ ದೈವಿ ಸಂಬಂಧವಾದ ನೆಮ್ಮದಿಯನ್ನು ಹೇಗೆ ನಿಮಗೆ ನೀವೇ ಪಡೆದುಕೊಂಡಿದ್ದೀರಿ ಅನ್ನೋದನ್ನು ಕೂಡ ನೋಡಿಕೊಳ್ಳಿ. ಹಾಗೆ ಪ್ರತಿದಿನವೂ ಮಾಡಿಕೊಳ್ಳುತ್ತಲೇ ಪ್ರತಿದಿನದ ನೆಮ್ಮದಿಯನ್ನು ನಿಮಗೆ ನೀವೇ ಪಡೆದುಕೊಳ್ಳುವ ಕ್ರಮವನ್ನು ನೀವೇ ಮಾಡಿಕೊಳ್ಳುತ್ತಾ ನಿಮ್ಮ ಮನೋಬಲದ ಮೇಲೆ ನೀವೇ ಉತ್ತುಂಗ ನಂಬಿಕೆ ಇಟ್ಟುಕೊಂಡು ನೆಮ್ಮದಿಯ ಜೀವನವನ್ನು ನಡೆಸಿಕೊಳ್ಳುತ್ತಲೇ ನಿಮ್ಮ ಪರಿವಾರಕ್ಕೂ ಆ ನೆಮ್ಮದಿಯ ಸೆಲೆಯನ್ನು ನೀವೇ ಕರುಣಿಸಲು ಕೂಡ ಆಗುತ್ತೆ. ಅದು ದಯಪಾಲಿಸಲು ಕೂಡ ಆಗುತ್ತೆ. ನೀವು ನೆಮ್ಮದಿಯಿಂದ ಇದ್ದರೆ ಅವರು ನಿಟ್ಟುಸಿರು ಬಿಡುತ್ತಾ ಸಂತೋಷವನ್ನು ಅನುಭವಿಸುತ್ತಾರೆ ಅಲ್ವಾ? ಹಾಗೆ ನಿಮ್ಮ ಮನದಲ್ಲೂ ನಿಮ್ಮ ಮನೆಯಲ್ಲೂ ಆನಂದದ ನಂದನ ವನವನ್ನೇ ಸೃಷ್ಟಿಯನ್ನು ನೀವೇ ಮಾಡಿಕೊಳ್ಳಬಹುದು ಮತ್ತು ಮಾಡಿಕೊಡಬಹುದು ಕೂಡ. ಮೊದಲು ಅತೀ ಸುಲಭವಾಗಿ ಮಾಡಿಕೊಳ್ಳುವಂತಹ ಶವಾಸನವನ್ನು ವಿಶ್ಲೇಷಿಸೋಣ. ಯೋಗಾಸನ ಮತ್ತು ಪ್ರಾಣಾಯಾಮಗಳನ್ನು ನೆರವೇರಿಸಿಕೊಂಡು, ಅಥವಾ ಹಾಗೆ ಯೋಗಾಸನ ಮಾಡದೆ ಹೋದರೆ ಏನು ಚಿಂತೆ ಇಲ್ಲ. ಹಾಗೆ ಈಗ ನೀವು ಮ್ಯಾಟ್ ಮೇಲೆ ಅಥವಾ ಕುರ್ಚಿಯ ಮೇಲಲ್ಲ, ದಯವಿಟ್ಟು ಪ್ರಾಣಾಯಾಮವನ್ನು ಮಾತ್ರ ಕುರ್ಚಿಯ ಮೇಲೆ ಮಾಡಿಕೊಳ್ಳಬಹುದು. ಇದು ಮ್ಯಾಟ್ ಮೇಲೆ ಅಥವಾ ಜಮಖಾನವನ್ನು ಹಾಸಿಕೊಂಡು ಅಂಗಾತವಾಗಿ, ಅಂದರೆ ಮೇಲ್ಮುಖವಾಗಿ ನೀಳವಾಗಿ ಮಲಗಿಕೊಂಡು ಬಿಡುವುದು. ಹಾಗೆ ಒಂದಿಷ್ಟು ನಿಮಿಷಗಳ ಹೊತ್ತು ಇದ್ದರೆ ಅದನ್ನೇ ಶವಾಸನ ಅಂತೇವೆ. ಸರಿ, ಅದೇ ವಿಶ್ರಾಂತಿ ನೀಡುವ ಆಸನ, ರಿಲ್ಯಾಕ್ಸೇಷನ್ ಮೆಥಡ್. ಆದರೆ ಅದಕ್ಕೆ ಸ್ವಲ್ಪ ನೀವೇ ಅಧ್ಯಯನಶೀಲರಾಗಿ ಕೊಳ್ಳಬೇಕು. ಹಾಗೆ ಆದರೆ ಬಹಳ ಒಳ್ಳೆಯದಾಗುತ್ತೆ. ಅದು ಹೇಗೆ ಅಂತಂದರೆ, ನಿಮ್ಮ ನರನಾಡಿಗಳನ್ನು, ಮಾಂಸಖಂಡಗಳನ್ನು, ಮೃದ್ವಸ್ಥೆಗಳನ್ನು, ಮೈಯಿನ ಎಲ್ಲ ಭಾಗಗಳನ್ನು ಆಕುಂಚನ ಸಕೋಚನ ಕ್ರಿಯೆಗೆ ಒಳಪಡಿಸಿಕೊಂಡು ಈ ಶವಾಸನವನ್ನು ಅಪ್ಗ್ರೇಡ್ ಮಾಡಿಕೊಂಡರೆ ಅದು ಶಕ್ತಿ ಸಂಚಯನ ಆಸನ ಆಗಿಬಿಡುತ್ತೆ. ಮತ್ತು ಮುಂದುವರೆದು ಯೋಗ ನಿದ್ರಾಸನದ ಸವಿಯನ್ನು ನೀವು ಪಡೆದುಕೊಳ್ಳಬಹುದು. ನಮ್ಮ ಸಪ್ತಬಿಂದು ಯೋಗ ಮಂದಿರದ ಯೋಗಾರ್ಥಿಗಳು ನೆರವೇರಿಸುವ ಈ ಶವಾಸನ ಅಥವಾ ಶಕ್ತಿ ಸಂಚಯನಾಸನ ಅಥವಾ ಯೋಗ ನಿದ್ರಾಸನವನ್ನು ನೀವು ವೀಕ್ಷಿಸಬಹುದು. ಹಾಗೆ ಈ 3 ಕ್ರಮಗಳ ಯೋಗ ಕ್ರಿಯೆಗಳನ್ನು ನೆರವೇರಿಕೆಯನ್ನು ನೀವು ಮಾಡಿಕೊಂಡು ನೆಮ್ಮದಿಯ ಸೆಲೆಯನ್ನು ಆಜೀವ ಪರ್ಯಂತ ನೀವು ಪಡೆದುಕೊಳ್ಳಬಹುದು. ಸನ್ಮಿತ್ರರೇ, ಈ 3 ಕ್ರಮಗಳ ಯೋಗ ಕ್ರಿಯೆಯನ್ನು ಯಾಕೆ ಮಾಡಿಕೊಳ್ಳಬೇಕು? ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಅಂತ ತಿಳಿದವರು ಅಂತಾರೆ ಜ್ಞಾನಿಗಳು. ಮಾನವನ ತೊಂದರೆಗಳಿಗೂ ಕಲ್ಯಾಣಕ್ಕೂ ಮೋಕ್ಷಕ್ಕೂ ಮನಸ್ಸೇ ಕಾರಣ ಅಂತ. ಹಾಗಾದರೆ ಮನಸ್ಸು ಹೇಗೆ ಕಾರಣವಾಗುತ್ತೆ ಇದಕ್ಕೆ? ಈ ಮನಸ್ಸಿನ ಪ್ರಾಕಾರಗಳನ್ನು ನೋಡಿದರೆ ಈಗ ನೀವು ತಿಳಿದುಕೊಂಡ್ರೆ ನಿಮಗೆ ಅರ್ಥವಾಗಬಹುದು. ಏನು ಪ್ರಾಕಾರಗಳು, ಎಷ್ಟು ಪ್ರಾಕಾರಗಳು? ಅದನ್ನು ಕೇಳಿದರೆ ನಿಮಗೆ ಆಶ್ಚರ್ಯವಾಗುತ್ತೆ. ನೋಡಿ, ಅವು ಹೀಗಿವೆ. ಅವುಗಳನ್ನು ಯೋಗ ಪಿತಾಮಹರಾದ ಶ್ರೀ ಪತಂಜಲಿ ಮಹರ್ಷಿಗಳು ಹೀಗೆ ಚಿತ್ತವೃತ್ತಿ ಅಂತ ಅವನ್ನು ಕರೆದರು. ಅಂದರೆ ಮನಸ್ಸಿನ ಕೆಲಸ. ಹಾಗಂತ ನೋಡೋದಾದರೆ ಮನಸ್ಸನ್ನು ಕೆಡಿಸೋದೇ ನಮ್ಮ ಮನಸ್ಸಿನ ಕೆಲಸ ಆಗಿರುತ್ತೆ. ಅದೇ ಚಿತ್ತವೃತ್ತಿ ಅಂತ ಅದನ್ನು ಕರೆದರು. ಅಂದರೆ ಮನಸ್ಸಿನ ಕೆಲಸ. ಹಾಗಂತ ನೋಡೋದಾದರೆ ಮನಸ್ಸನ್ನು ನಾವೇ ಕೆಡಿಸಿಕೊಳ್ತೇವೆ. ಅದು ಕೆಡಿಸೋಲ್ಲ. ನಮ್ಮ ಮನಸ್ಸು ಶುದ್ಧವಾಗಿಯೇ ಇರುತ್ತೆ. ನಾವು ಹುಟ್ಟಿದಾಗ ನಮ್ಮ ಮನಸ್ಸು ಹೇಗಿರುತ್ತೋ ಅದು ಕಡೆಯವರೆಗೂ ಹಾಗೆ ಇರುತ್ತೆ. ಅದಕ್ಕೆ ನಾವು ಪ್ರತಿಯೊಂದನ್ನು, ಆಗಬೇಕಾದ್ದನ್ನು, ಆಗಬಾರದದ್ದನ್ನು ನಾವೇ ತುಂಬಿಕೊಂಡು ಅದನ್ನು ಕೆಡಿಸಿಕೊಳ್ಳುತ್ತೇವೆ.
ನಾನು ಮತ್ತೆ ನನ್ನ ಮುಂದಿನ ಈ ಮನಸ್ಸಿನ ಪ್ರಕಾರಗಳನ್ನು ನನ್ನ ಮುಂದಿನ ವಿಡಿಯೋಗಳಲ್ಲಿ, ಸಂಚಿಕೆಗಳಲ್ಲಿ ವಿವರಗಳನ್ನು ನಾನು ಹೇಳ್ತಾ ಹೋಗ್ತೇನೆ. ಮತ್ತೆ ನಾನು ಹೇಳ್ತಾ ಹೋಗ್ತೇನೆ. ನನ್ನ ವಿಡಿಯೋ ಸಂಚಿಕೆಗಳನ್ನು ನೋಡ್ತಾ ಇರಿ, ಲೈಕ್ ಮಾಡ್ತಾ ಇರ್ರಿ, ಕಾಮೆಂಟ್ ಮಾಡ್ತಾ ಇರ್ರಿ. ಹಾಗೆ ಈಗ ನೋಡೋಣ ಮನಸ್ಸಿನ ಪ್ರಕಾರಗಳು ಏನಿವೆ, ಎಷ್ಟು ಇವೆ ಅಂತ. ಅದರಲ್ಲಿ ಒಂದನೆಯದು ಪ್ರಮಾಣ, ವಿಪರ್ಯಯ, ವಿಕಲ್ಪ, ನಿದ್ರಾ, ಸ್ಮೃತಿ, ಅವಿದ್ಯಾ, ಅಸ್ಮಿತಾ, ರಾಗ, ದ್ವೇಷ, ಅಭಿನಿವೇಶ. ಅವಿದ್ಯಾ, ಅಸ್ಮಿತಿ, ರಾಗ, ದ್ವೇಷ, ಅಭಿನಿವೇಶ, ವ್ಯಾಧಿ, ಸ್ಥಾನ, ಸಂಶಯ, ಪ್ರಮಾದ, ಆಲಸ್ಯ, ಅವಿರತಿ, ಭ್ರಾಂತಿ ದರ್ಶನ, ಅಲಬ್ಧ ಭೂಮಿಕತ್ವ ಮತ್ತು ಅನವಸ್ಥಿತತ್ವ, ದುಃಖ, ದೌರ್ಮನಸ್ಯ, ಅಂಗಮೇಜಯತ್ವ, ಶ್ವಾಸ ಪ್ರಶ್ವಾಸ, ಮೈತ್ರಿ, ಕರುಣ, ಮುದಿತ, ಸಂತೋಷ, ಉಪೇಕ್ಷೆ. ನಾವು ಅಂದುಕೊಂಡ ಹಾಗೆ ನಮ್ಮ ಒಂದೇ ಮನಸ್ಸನ್ನು ಸುಧಾರಿಸಿಕೊಳ್ಳೋಕ್ಕೆ ಆಗಲ್ಲ. ಈ ಎಲ್ಲ 29 ಪ್ರಕಾರದ ಮನಸ್ಸನ್ನು ಸುಧಾರಿಸಿಕೊಂಡು ನೆಮ್ಮದಿಯನ್ನು ಪಡೆಯೋದಕ್ಕೆ ಆಗುತ್ತಾ ಹೇಳಿ ಗೆಳೆಯರೇ? ನನಗೆ ಹೇಳಿರಿ ಗೆಳೆಯರೇ, ಆಗುತ್ತೆ. ಅದಕ್ಕೆ ಸ್ವಲ್ಪ ನಮ್ಮ ಶ್ರಮವೂ ಬೇಕು. ವಜ್ರವನ್ನು ಯಾವುದರಿಂದ ಕತ್ತರಿಸೋದು? ವಜ್ರದಿಂದಲೇ ಅಲ್ವಾ? ಹಾಗೆ ನಮ್ಮ ಮನಸ್ಸಿನಿಂದಲೇ ನಮ್ಮ ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕು. ಅದಕ್ಕೆ DVG ಅವರು ಅವರ ಮಂಕುತಿಮ್ಮನ ಕಗ್ಗದಲ್ಲಿ ಹೀಗೆ ಹೇಳ್ತಾರೆ: ಏನೇ ನಿಜವಾಗಿರಲಿ ಮತ್ತೇನೆ ಸುಳ್ಳಾಗಿರಲಿ, ನಾನೇ ನಿಪ್ಪಾತ್ಮವಂದಿರುವುದನುಭವಿಕ, ಹಾನಿಗಾವಾನಾತ್ಮವನು ಮಂ ಕೆಡಹದಿರು, ಧ್ಯಾನಿಸಾತ್ಮದ ಗತಿಯ ಮಂಕುತಿಮ್ಮ. ಬದುಕಿನಲ್ಲಿ ಕೆಲವು ಸತ್ಯಗಳು, ಕೆಲವು ಅಸತ್ಯಗಳು ಎಲ್ಲರಲ್ಲೂ ಆಗುವಂತಹದ್ದೇ. ಶರೀರದೊಳಗೆ ಯಾವಾಗಲೂ ಗುಣಿಸುತ್ತಿರುತ್ತೆ. ನಾನಿರುವೆ ನಿನ್ನೊಳಗೆ, ಆತ್ಮವಾಗಿ ಸತ್ಯದಂಶವಾಗಿ ಅಂತ ಹೇಳ್ತಾನೆ ಇರುತ್ತೆ ನಮ್ಮ ಆತ್ಮ. ಆದರೂ ನಾವು ಅದನ್ನು ಗಮನಿಸೋದೇ ಇಲ್ಲ. ಯಾವಾಗಲೂ ಅದನ್ನು ಗಮನಿಸಿಕೊಳ್ಳೋದಕ್ಕೆ ಆಗೋಲ್ಲ. ಅದಕ್ಕೋಸ್ಕರವಾಗಿ ನಾವು ಈ ಶವಾಸನ ಅಥವಾ ಶಕ್ತಿ ಸಂಚಯನ ಆಸನ ಅಥವಾ ಯೋಗ ನಿದ್ರಾಸನವನ್ನು ಪ್ರತಿದಿನ ಮಾಡಿಕೊಳ್ಳಬೇಕು. ಹಾಗೆ ಮಾಡಿಕೊಳ್ಳುತ್ತಿರುವಾಗ ಭಗವಂತನ ಸ್ವರೂಪವಾದ ನಮ್ಮ ಆತ್ಮವನ್ನೇ ಸುಷುಪ್ತಿಯ ಭಾವದಲ್ಲೇ ನಮ್ಮ ಆತ್ಮವನ್ನು ನೋಡಿಕೊಳ್ಳುತ್ತಿರಬೇಕು. ಅತಿ ಸುಲಭವಾದ ಕ್ರಿಯೆ. ಆದರೆ ಯಾವುದು ಅತಿ ಸುಲಭವೋ ಅದೇ ಬಹಳ ಕಷ್ಟವಾಗಿರುತ್ತೆ ಅಲ್ವಾ? ಇರಲಿ, ನಮ್ಮ ಮನಸ್ಸಿನ ಸ್ತರಗಳು ಅಂದರೆ ಲೆವೆಲ್ ನಿಮಗೆ ಗೊತ್ತೇ. ಮುಖ್ಯವಾಗಿ 3 ಸ್ತರಗಳು: ಜಾಗೃತ ಕಾನ್ಷಿಯಸ್ನೆಸ್, ಸುಷುಪ್ತಿ ಸಬ್ ಕಾನ್ಷಿಯಸ್ನೆಸ್, ತುರಿಯ ಸೂಪರ್ ಕಾನ್ಷಿಯಸ್ನೆಸ್. ವಿಶೇಷವಾಗಿ ನಮ್ಮ ನಾಡಿನ ಯುವ ಪಡೆಗೆ ಸ್ವಾಮಿ ವಿವೇಕಾನಂದರು ಯಾವಾಗಲೂ ಹೇಳ್ತಿದ್ರು, ಉಪನಿಷತ್ತುಗಳ ಕ್ರಿಯೆಯನ್ನು ಉದ್ಧರಿಸುತ್ತಾ ಉತ್ತಿಷ್ಠತಾ ಜಾಗೃತ ಅಂತ. ಅದರ ಅರ್ಥವೇನು? ಯಾವಾಗಲೂ ಜಾಗೃತವಾಗಿರಬೇಕು ಅಂತ. ಈ ದೇಶದ ಸಂದಿಗ್ಧ ಸಮಯದಲ್ಲಿ, ಈ ಪ್ರಸಕ್ತ ಕಾಲಘಟ್ಟದಲ್ಲಿ ಯುವ ಶಕ್ತಿಗಳು ಜಾಗೃತವಾಗಿರಬೇಕು. ಅಂದರೆ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳುತ್ತಲೇ ವಾಸ್ತವವನ್ನು ಚೆನ್ನಾಗಿ ಗಮನಿಸಿಕೊಳ್ಳುತ್ತಾ ಯಾವಾಗಲೂ ಮೈಯೆಲ್ಲ ಕಣ್ಣಾಗಿರಬೇಕು. ಹಾಗೆ ಜಾಗೃತವಾಗಿರಬೇಕಾದ್ರೆ ಪ್ರತಿದಿನ ಕೇವಲ 10 ನಿಮಿಷ ಶವಾಸನದಲ್ಲಿ ನಿಮ್ಮ ಆತ್ಮವನ್ನೇ ನೋಡಿಕೊಳ್ಳುತ್ತಾ ಶಕ್ತಿ ಸಂಚಯನ ಆಸನದಲ್ಲಿ ಯೋಗ ನಿದ್ರಾಸನವನ್ನು ಮಾಡಿಕೊಳ್ಳಬೇಕು. ಜಾಗೃತಾವಸ್ಥೆ ಎಚ್ಚರವಾಗಿರೋದು ಅಂದರೆ ಆಜೀವ ಪರ್ಯಂತ ಎಚ್ಚರದ ಸ್ಥಿತಿಯಲ್ಲಿ ಇರಬೇಕು ಅಂತ. ಸುಷುಪ್ತಿ ಅಂದರೆ ಯೋಗ ನಿದ್ರಾಸನದಲ್ಲಿರುವಾಗ ಅರ್ಧ ಮನಸ್ಸು, ಅರ್ಧ ಜಾಗೃತ ಮನಸ್ಸು, ಅರ್ಧ ಅಯೋಮಯವಾಗಿರುತ್ತೆ. ಅಂದರೆ ಏನೋ ಗೊತ್ತಾಗುತ್ತೆ, ಏನೋ ಗೊತ್ತಾಗಲ್ಲ ಆ ತರಹದ ಸ್ಥಿತಿ ಆಗಿರುತ್ತೆ. ಆಗ ಶರೀರಕ್ಕೂ ಮನಸ್ಸಿಗೂ ಅತ್ಯಂತ ದಿವಿನಾದ ವಿಶ್ರಾಂತಿ ದೊರಕುತ್ತೆ. ಆನಂತರ ಇಂತಹ ಸುಷುಪ್ತಿಯನ್ನು ಯೋಗ ನಿದ್ರಾಸನದಲ್ಲಿ ಪಡೆದುಕೊಳ್ಳಬೇಕು. ಈಗ ನಮ್ಮ ಸಪ್ತಬಿಂದು ಯೋಗ ಮಂದಿರದ ಯೋಗಾರ್ಥಿಗಳು ಮಾಡುವ ಯೋಗ ನಿದ್ರಾಸನವನ್ನು ನೋಡಿಕೊಳ್ಳಿ, ನೀವು ಮಾಡಿಕೊಳ್ಳಿ. ಆರೋಗ್ಯದಿಂದರಿ. ನಮಸ್ಕಾರ. ಯೋಗ ನಿದ್ರಾಸನ ಇದು ಬಹಳ ಹೊತ್ತು ಮಾಡೋಕ್ಕಾಗಲ್ಲ, ಅದರಿಂದ ಸ್ವಲ್ಪ ಹೊತ್ತು ಮಾತ್ರ ಮಾಡುವಂಥದ್ದು. ಇದು ನಮ್ಮ ಮನಸ್ಥಿತಿಯನ್ನು ಕಂಟ್ರೋಲಿಗೆ ತರುತ್ತೆ. ಮನಸ್ಥಿತಿ ಅಂದರೆ ನಾವು ವ್ಯಗ್ರವಾಗಿರೋ ಮನಸ್ಸನ್ನು ತುಂಬ ಪ್ಲೆಸೆಂಟಾಗಿ ದಿನ ಇಡೀ ಖುಷಿಯಾಗಿರೋ ಹಾಗೆ, ಸಂತೋಷವಾಗಿರೋ ಹಾಗೆ, ನೆಮ್ಮದಿ ಆಗಿ ಇರೋ ಹಾಗೆ, ಆನಂದದಿಂದ ಇರೋ ಹಾಗೆ ಮಾಡುವಂಥ ಕ್ರಮ ಇದು. ಇದನ್ನು ಶವಾಸನ ಅಂತ ಕರೀತಾರೆ. ನಾವುಗಳು ಇದನ್ನು ಶಕ್ತಿ ಸಂಚಯನ ಆಸನ ಅಂತ ಕರಿತೀವಿ. ಆಸನಗಳೆಲ್ಲ ಮಾಡ್ಕೊಂಡಾದಮೇಲೆ ಇದನ್ನು ಮಾಡ್ಕೊಳ್ಳೋದು ಶವಾಸನ ಅಂತ ಐಡೆಂಟಿಫಿಕೇಷನ್ ಅಷ್ಟೇ. ಇದು ರೈಟ್ ಮಾಡೋಣ. ಈಗ ಅದನ್ನು ಕ್ರಿಯೆ ಮಾಡ್ಕೋಬೇಕು. ಇದನ್ನು ಕೈ ಮುಷ್ಟಿ ಕಟ್ಕೊಳ್ಳೋದು, ಕಪಿ ಮುಷ್ಟಿ ಗಟ್ಟಿ ಮಾಡ್ಕೊಳ್ಳೋದು. ಮುಷ್ಟಿನ ಗಟ್ಟಿ ಮಾಡ್ಕೊಳ್ಳಿ, ತೋಳುಗಳು ಮಾಂಸಗಳನ್ನ ಗಟ್ಟಿ ಮಾಡ್ಕೊಳ್ಳಿ,
ಎರಡು ಭುಜನೂ ಸ್ಕ್ವೀಸ್ ಮಾಡ್ಕೊಳ್ಳಿ, ಕುತ್ತಿಗೆ ಹತ್ರ ತಂದ್ಕೊಳ್ಳಿ. ಎರಡು ಭುಜನೂ ಕುತ್ತಿಗೆ ಹತ್ರ ತಂದ್ಕೊಳ್ಳೋದು, ಗಟ್ಟಿ ಮಾಡ್ಕೊಳ್ಳಿ. ಗಟ್ಟಿ ಮಾಡ್ಕೊಂಡು ಇದನ್ನು ಬಿಡಬಾರ್ದು. ಎಷ್ಟು ಗಟ್ಟಿ ಆಗುತ್ತೋ ಅಷ್ಟು ಗಟ್ಟಿ ಮಾಡ್ಕೋಬೇಕು, ಲೂಸ್ ಮಾಡ್ಕೋತಾ ಹೋಗಬೇಡಿ. ಎದೆ ಭಾಗ ಗಟ್ಟಿ ಮಾಡ್ಕೊಳ್ಳಿ, ಹೊಟ್ಟೆ ಭಾಗ ಗಟ್ಟಿ ಮಾಡ್ಕೊಳ್ಳಿ, ತೊಡೆ ಭಾಗ ಗಟ್ಟಿ ಮಾಡ್ಕೊಳ್ಳಿ. ಹೊಟ್ಟೆಯಲ್ಲಿ ಸಣ್ಣಗೆ ಇದನ್ನು ಮಾಡಿ ಉಸಿರಾಡ್ತಾ ಬರ್ರಿ, ಶಾಲೋ ಬ್ರೀದಿಂಗ್ ಮಾಡ್ತಾ ಬನ್ನಿ. ಹಾಗೆ ತೊಡೆ ಭಾಗ ಗಟ್ಟಿ ಮಾಡ್ಕೊಳ್ಳಿ. ನೀ ಕ್ಯಾಪನ್ನು ಮೇಲೆ ಎಳ್ಕೊಳ್ಳಿ, ಮುಖದ ಕಡೆ ಎಳ್ಕೋಬೇಕು. ಮೇಲೆ ಅಂದರೆ ಮುಖದ ಕಡೆ ಎಳ್ಕೋಬೇಕು. ನೀ ಕ್ಯಾಪನ್ನು ಮಂಡಿ ಚಿಪ್ಪು ಮುಖದ ಕಡೆ ಎಳ್ಕೊಳ್ಳಿ. ಹಾಗೆ ಮೀನ್ಖಂಡ ಗಟ್ಟಿ ಮಾಡ್ಕೊಳ್ಳಿ. ಪಾದ ಮಾತ್ರ ಕೆಳಗೆ ದಬ್ಬಿ, ಹೆಜ್ಜೆ ಅದನ್ನು ಕೆಳಗೆ ದಬ್ಬಿ. ಈಗ ನಿಮ್ಮ ಬೆನ್ನಲ್ಲಿ L4 L5 ಟಿಂಕರಿಂಗ್ ಆಗಬೇಕು, ಅಷ್ಟು ಆ ಥರ ಗೊತ್ತಾಗುತ್ತೆ. ದಬ್ಬಿ, ಚೆನ್ನಾಗಿ ದಬ್ಬಬೇಕು ಪಾದನ. ಇನ್ಯಾವುದನ್ನೇ ಲೂಸ್ ಮಾಡ್ಕೋಬೇಡಿ, ಹಾಗೆ ಇರಿ ಗಟ್ಟಿಯಾಗಿ. ಹಾಗೆ ಪಾದ ಮಾತ್ರ ಮತ್ತೆ ಮುಖದ ಕಡೆ ತಂದ್ಕೊಳ್ಳಿ. ಪಾದ ಮುಖದ ಕಡೆ ತಂದ್ಕೊಳ್ಳಿ. ಕಾಲು ಬೆರಳುಗಳು ಮುಖದ ಕಡೆ ಬರಬೇಕು, ಹಾಗೆ ಬರಲಿ. ಹಾಗೆ ಈಗ ಪಾದ ಮಾತ್ರ ಲೂಸ್ ಮಾಡ್ಕೊಂಡು ಆ ಕಡೆ ಈ ಕಡೆ ಮಾಡ್ಕೊಳ್ಳಿ. ಆ ಕಡೆ ಈ ಕಡೆ ಅಲ್ಲಾಡಿಸಿ, ಪಾದ ಮಾತ್ರ, ಹೆಜ್ಜೆ ಮಾತ್ರ. ರೈಟ್. ಮೀನ್ಖಂಡ ಲೂಸ್ ಮಾಡ್ಕೊಳ್ಳಿ. ನೀ ಕ್ಯಾಪನ್ನು ಸರಿ ಮಾಡ್ಕೊಳ್ಳಿ. ತೊಡೆ ಭಾಗ ಲೂಸ್ ಮಾಡ್ಕೊಳ್ಳಿ. ಹೊಟ್ಟೆ ಭಾಗ ಲೂಸ್ ಮಾಡ್ಕೊಳ್ಳಿ. ಎದೆ ಭಾಗ ಲೂಸ್ ಮಾಡ್ಕೊಳ್ಳಿ. ಎರಡು ಕೈಗಳನ್ನು ಸರಿ ಮಾಡ್ಕೊಂಬಿಡಿ. ಭುಜ ಎರಡು ಭುಜನೂ ಸರಿ ಮಾಡ್ಕೊಳ್ಳಿ. ನೆಟ್ಟಿಗೆ ಇಟ್ಕೊಳ್ಳಿ, ಲೂಸ್ ಮಾಡ್ಕೊಳ್ಳಿ. ಪ್ರತಿಯೊಂದನ್ನು ಲೂಸ್ ಮಾಡ್ಕೊಳ್ಳಿ. ಕೈಗಳನ್ನು ಮುಷ್ಟಿ ಕಟ್ಟಿದ್ದನ್ನು ಬಿಟ್ಕೊಳ್ಳಿ. ಅಂಗೈನ ಮೇಲೆ ಬರೋ ಹಾಗೆ ಮಾಡ್ಕೊಳ್ಳಿ. ಇಟ್ಕೊಳ್ಳಿ. ಸುಲಭವಾಗಿ ಬಹಳ ಲೂಸಲ್ಲಿ ಇಟ್ಕೊಳ್ಳೋದು. ಹಾಗೆ ಇಟ್ಕೊಳ್ಳಿ. ಕಾಸ್ಮಿಕ್ ರೇಸ್ ಫ್ರಮ್ ದಿ ಸನ್ ಅದು ಕೈಗಲ್ಲಿ ಬರಬೇಕು. ಹಸ್ತ ಮೇಲೆ ಬರಬೇಕು. ಸಂಜನಾ, ಹಸ್ತ ಮೇಲೆ ಬರಬೇಕು. ಹಸ್ತ ಆ ಥರ. ರೈಟ್. ಹಾಗೆ ಇಟ್ಕೊಳ್ಳಿ. ಮನಸ್ಸಿನಲ್ಲಿ ಈಗ ಬರುವ ಚಿಂತೆಗಳನ್ನು ಎಲ್ಲವನ್ನು ಹೊರಗೆ ದಬ್ಬೋದಕ್ಕೆ ಪ್ರಯತ್ನ ಮಾಡ್ತಾ ಇರಲಿ. ಹಾಗೆ ಪ್ರಯತ್ನ ಮಾಡೋದೇ ಮನಸ್ಸನ್ನು ಶೂನ್ಯವಾಗಿ ಮಾಡಿಕೊಳ್ಳುವಂಥದ್ದು, ನೋ ಮೈಂಡ್ ಮಾಡಿಕೊಳ್ಳುವಂಥದ್ದು. ಹಾಗೆ ಮಾಡಿಕೊಂಡ್ರೆ ಮನಸ್ಸು ಯಾವಾಗ ಕ್ಲಿಯರ್ ಆಗಿರುತ್ತೆ, ಕನ್ಫ್ಯೂಷನ್ಗಳಿರಲ್ಲ. ಆಮೇಲೆ ಯೋಚನೆಗಳು ಅದು ಇದು ಯೋಜನೆಗಳು, ಕನ್ಸ್ಟ್ರಕ್ಷನ್ಸ್ ಮೆಥಡ್ ನಿಮ್ಮಲ್ಲಿ ಮೈಂಡಲ್ಲಿ ಬಂದರೂ ಆಮೇಲೆ ಬರಲಿ. ಈಗ ಏನೂ ಬರಕೂಡ್ದು. ಒಳ್ಳೆಯ ಯೋಚನೆ ಕೂಡ ಬರಬಾರ್ದು. ಒಳ್ಳೆಯ ಯೋಜನೆ ಬರಬಾರ್ದು. ಕೆಟ್ಟ ಯೋಚನೆ ಬರೋದೇ ಇಲ್ಲ ನಿಮಗೆ. ಒಳ್ಳೆಯ ಯೋಜನೆ ನಿಮಗೆ ತುಂಬ ತೊಂದರೆ ಕೊಡ್ತಾ ಇರುತ್ತೆ. ಅದೇ ಥಾಟ್ಸ್ ಆಗೋದು, ಅದೇ ನಿಮಗೆ ಟೆನ್ಷನ್ ಕೊಡೋದು. ಅದರಿಂದ ಈಗ ನಾವು ಶವಾಸನ ಮಾಡುವಾಗ, ಶಕ್ತಿ ಸಂಚಯನ ಆಸನ ಮಾಡುವಾಗ, ಅಂದರೆ ಸುಪ್ತ ನಿದ್ರಾಸನ, ಯೋಗ ನಿದ್ರಾಸನ ಅಂತ ಕರಿತೀವಿ. ನಿದ್ರೆ ಬರಲ್ಲ ಈಗ. ಅದು ನಿಮ್ಮ ಮನಸ್ಸು ಸುಷುಪ್ತಿಯಲ್ಲಿ ಹೋಗುತ್ತೆ, ಅಂದರೆ ಸಬ್ ಕಾನ್ಷಿಯಸ್ನೆಸ್ಗೆ ಹೋಗುತ್ತೆ. ಹಾಗಾದವಾಗ ಒಂಥರ ಏನೋ ಗೊತ್ತಾಗುತ್ತೆ, ಏನೋ ಗೊತ್ತಾಗಲ್ಲ, ಈ ಥರ ಆಗುತ್ತೆ. ಮನಸ್ಸಿಗೆ ತುಂಬ ಹಿತ ಆಗುತ್ತೆ, ಶರೀರಕ್ಕೂ ತುಂಬ ಹಿತ ಆಗುತ್ತೆ. ಅದರಿಂದ ಇದನ್ನು ಶವಾಸನ ಅಂತ ಕರೀತಾರೆ ಐಡೆಂಟಿಫಿಕೇಷನ್ಗೆ. ಇದನ್ನು ಶಕ್ತಿ ಸಂಚಯನ ಆಸನ. ಶಕ್ತಿ ಉದ್ಭವ ಆಗ್ತಾ ಇರುತ್ತೆ, ಅಂದರೆ ನಮ್ಮಲ್ಲಿ ಶಕ್ತಿ, ನಿಮ್ಮ ಶಕ್ತಿ ಇನ್ಸ್ಟಾಲ್ ಆಗ್ತಾ ಇರೋದು, ರೀಇನ್ಸ್ಟಾಲ್ ಆಗೋದು, ಸೇವ್ ಆಗೋದು ನಿಮಗೇನೆ ಆ ಥರ ಆಗ್ತಾ ಇರುತ್ತೆ. ಹಾಗೆ ಎದ್ಕೊಳ್ಳಿ. ಮನಸ್ಸಲ್ಲಿ ಏನು ಚಿಂತೆ ಮಾಡೋದು ಬೇಡ. ಮನಸ್ಸು ನೋ ಮೈಂಡ್ ಆಗಬೇಕು. ಅದು ಹೇಗಿರಬೇಕು ಅಂದರೆ ಶುದ್ಧವಾಗಿರಬೇಕು. ಮನಸ್ಸು ಎಷ್ಟು ಶುದ್ಧವಾಗಿರಬೇಕು ಅಂತಂದರೆ, ಸದಾಶಿವನ ಮನಸ್ಸು ಹೇಗಿರುತ್ತೋ ಹಾಗೆ ಶುದ್ಧವಾಗಿ ಮಾಡಿಕೊಳ್ಬೇಕು. ಹಾಗೆ ಮಾಡ್ಕೊಳ್ಳಿಕ್ಕೂ ಬರುತ್ತೆ. ನಾವು ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಅಂದ್ಕೊತೀವಿ, ಆದರೆ ಮಾಡ್ಕೊಳ್ಳಿಕ್ಕೆ ಬರುತ್ತೆ. ಹಾಗೆ ಮನಸ್ಸನ್ನು ಶುದ್ಧವಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇರಬೇಕೀಗ. ಪ್ರಯತ್ನ ಇಲ್ಲದೆ ಶುದ್ಧವಾಗೋದಿಲ್ಲ. ಹಾಗೆ ಶರೀರ ಶುದ್ಧಿ ಕೂಡ ಆಗುತ್ತೆ. ಅದು ಕಾನ್ಷಿಯಸ್ನೆಸ್ ಎಚ್ಚರವಾಗಿರೋದು, ಜಾಗೃತ. ಸಬ್ ಕಾನ್ಷಿಯಸ್ನೆಸ್ ಸುಷುಪ್ತಿ ಅಂತ ಕರಿತೀವಿ. ಹಾಗೆ ಸೂಪರ್ ಕಾನ್ಷಿಯಸ್ನೆಸ್ಗೆ ಹೋಗಬೇಕು, ಆದರೆ ಸಮಯ ಇರಲ್ಲ. ಈಗ ಸುಷುಪ್ತಿಲೇ ನಿಮ್ಮ ಮನಸ್ಸು ಈಗ ಇದೆ, ಅದನ್ನು ತುರಿಯಾಕೆ ಹೋಗೋದು, ಅಂದರೆ ಸೂಪರ್ ಕಾನ್ಷಿಯಸ್ನೆಸ್ಗೆ ಹೋಗೋದು ಅವಕ್ಕೆ ಈಗ ನಮಗೆ ಸಮಯ ಆಗದೆ ಇರೋದರಿಂದ ಸುಷುಪ್ತಿಯಲ್ಲೇ ನಿಮ್ಮ ಮನಸ್ಸು ಇದೆ. ಅಂದರೆ ಅದು ಸದಾಶಿವನ ಮನಸ್ಸು ಹೇಗೆ ಶುದ್ಧವಾಗಿರುತ್ತೋ ಹಾಗೆ ಶುದ್ಧವಾಗಿದೆ. ಶುದ್ಧ ಸ್ಫಟಿಕ ಸಂಕಾಶಂ ಶುದ್ಧ ವಿದ್ಯಾ ಪ್ರದಾಯಕಂ ಶುದ್ಧಂ ಪೂರ್ಣಚಿದಾನಂದಂ ಸದಾಶಿವಂ ಅಹಂ
ಭಜೆ. ಹಾಗೆ ನಿಮ್ಮ ಮನಸ್ಸು ಎಷ್ಟು ಶುದ್ಧವಾಗಿದೆ ಅನ್ನೋದು ಕೂಡ ನಿಮಗೆ ಗೇಜ್ ಮಾಡ್ಕೊಳ್ಳಿಕ್ಕೆ ಬರುತ್ತೆ. ಹಾಗೆ ಮಾಡ್ತಾಯಿದ್ದು ಈಗ ನಿಮ್ಮ ಬಲಗೈನ ಎತ್ಕೊಳ್ಳಿ, ಮೇಲಕ್ಕೆ ಎತ್ಕೊಂಡು ಎಡಭಾಗದಿಂದ ಎತ್ಕೊಳ್ಳೋದು, ಎಡಮಗ್ಲಲ್ಲಿ ಹೇಳ್ತಾ ಬರೋದು.